ಗದಗ ಜಿಲ್ಲೆ ಸೂರುಣಿ ಗ್ರಾಮದಲ್ಲಿ ವಿದ್ಯುತ್ ಅವಘಡದಿಂದ ಸಾವನ್ನಪ್ಪಿರುವಂತಹ ಯುವಕರ ಮನೆಗೆ ನಟ ಯಶ್ ಈಗಾಗಲೇ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದೊಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿರುವಂತಹ ಯುವಕರ ಕುಟುಂಬಸ್ಥರಿಗೆ ಧೈರ್ಯ, ಅದೇ ರೀತಿ ಸಾಂತ್ವನವನ್ನು ಈಗಾಗಲೇ ನಟ ಯಶ್ ಅವರು ಹೇಳಿರುವಂಥದ್ದು. ನಾನು ಮೃತ ಕುಟುಂಬಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಶ್ ಅವರು ಬಂದಿದ್ದರು, ಏನು ಹೇಳಿದ್ರು ಸರ್? ಏನು ಹೇಳಿಲ್ಲ ಸರ್, ನಂದೆಲ್ಲ ಇಷ್ಟೆಲ್ಲ ಮಾಡ್ಯಾರ ಅಂತಂದ್ರೆ ನೋಡಪ್ಪ ಹಿಂಗೆ ಆಗ್ಯಾನ ಹೋಗ್ಯಾನ, ಮುಂದೆ ಇನ್ನು ಬಾಳಕ್ಕೆ ಹಿಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಇನ್ನು ಬಾಳಕ್ಕೆ ನಾವು ಅದೇವಿ, ನನ್ನ ಹಿಂಗೆ ಇನ್ನು ಬಾಳಕ್ಕೆ ನನ್ನ ಎತ್ತಕ್ಕೆ ಹೋಗ್ಬಿಡ್ರಿ, ನೀವೆಲ್ಲ ಹೆಸರು ಕೆಡಿಸ್ಕೊಬೇಡ್ರಿ, ಸತ್ತು ಹೋಗ್ಬೇಡ್ರಿ, ನಾವದೇ ನಿಮ್ಮಿಂದ ಆಗಲ್ಲಪ್ಪ ಅಂತಂದು ಹೇಳಿದ್ರಿ ಸರ್. ನಿನ್ನೆ ಎಷ್ಟು ಗಂಟೆಗೆ ಆಗಿತ್ತು? ಯಶ್ ಅವರು ಕಟೌಟ್ ಕಟ್ಟಕ್ಕೆ ಹೋಗಿದ್ದಂಥ ಸಂದರ್ಭದೊಳಗೆ ಹೌದು ಸರ್. ರಾತ್ರಿ ಎಷ್ಟು ಗಂಟೆಗೆ ಈ ಘಟನೆ ಸಂತೋಷ? ಅದು ನಾನು ಊಟ ಮಾಡಿ ಮಲಗಿದ್ದೆ ಸರ್. ಅದು ಎಷ್ಟು ಗಂಟೆಗೆ ಅನ್ನೋದು 12 ಗಂಟೆ ಆಗಿರ್ಬೇಕು ನೋಡ್ರಿ ಸರ್. 12 ಗಂಟೆ ಆಗಿರ್ಬೇಕು ಸರ್. ಹೌದು. ಎಷ್ಟು ಜನ ಮಕ್ಕಳು ಸರ್? ನನಗೆ 3 ಜನ ರೀ. ಒಬ್ಬವ ಪಕೀರಿ ಸರಿ, ಒಬ್ಬವ ಹನುಮಂತಪ್ಪ ನೋಡಿ ನಾವು ಈ ಸತ್ತರವ, ಸಣ್ಣವ ಸಾಲಿ ಕಲಿತಾನ ಅವ ಕರಿಯಪ್ಪ ರೀ, ಮಗಳ ಹೆಸರು ಶೋಭಾ ರೀ, ಇದು ರೂಪಾ ರೀ, ಹೆಂಡತಿ ಹೆಸರು ಶೋಭಾ. ಇಲ್ಲೇ ಇಲ್ಲೇ ಮೃತ ಹನುಮಂತಪ್ಪ ಅವರ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಈಗ ಯಶ್ ಅವ್ರು ಬಂದಿದ್ರು, ಏನು ಹೇಳಿದ್ರಮ್ಮ? ಏನು ಸಾಂತ್ವನ ಹೇಳುವಂಥ ಕೆಲಸ ಮಾಡಿದ್ರು? ನಾನು ಅದನ್ನು ಧೈರ್ಯ ಮಾಡ್ಕೇರಿ ಅಂತ ಹೇಳಿ ಅವ್ನು ಕೂಡ ಸೆಲ್ಫಿ ತಿಕ್ಕೊಂಡು ಹೋಗ್ಯಾರ. ವರ್ಗ ಮಾಡ್ತಾರ್ರಿ, ಅವ್ರು ಬರ್ತಾರೆ, ಇವತ್ತು ದೊಡ್ಡದು ಮಾಡಕ್ಕೆ ಹೋಗ್ಯಾರ. ಅಕ್ಕ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಏನು ಹೇಳಿದ್ರಿ? ಈಗ ಪರಿಹಾರದ ಸಂಬಂಧಪಟ್ಟಂಗೆ ಏನಾದರೂ ಯಶ್ ಅವ್ರು ಹೇಳಿದ್ರು? ಪರಿಹಾರ ಮಾಡ್ತೀನಿ ಅಂದಾರಿ ಸರ್. ನನ್ನ ಅಭಿಮಾನ ಮನಸ್ಸಿನ ಇಟ್ಟಿದ್ದಾರೆ, ಯಾರು ಹಿಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂದಾರಿ ಸರ್. ನನ್ನ ಅಭಿಮಾನದಿಂದ ನೀವೆಲ್ಲರೂ ಹಿಂಗೆ ಪರಿಸ್ಥಿತಿಯಿಂದ ಅಂದಾರಿ ಸರ್. ನಿಮ್ಮ ಆಸಕ್ತಿ ಅದನ್ನು ಹೇಳ್ಯಾರ ಸರ್, ಧೈರ್ಯ ತಂದು ಕರೀತಾರೆ ಸರ್. ಈಗ ಒಂದು ಕಡೆ ಅವರು ಹುಟ್ಟುಹಬ್ಬ ಇತ್ತು ಇವತ್ತು, ಆ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಒಂದು ಅವ್ರ ಕಟೌಟನ್ನು ಹಾಕುವಂಥ ವೇಳೆಗೆ ಅಚಾತುರ್ಯ ನಡೆದೈತಿ. ಅದ್ರ ಬಗ್ಗೆ ಏನು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ? ಬೇಜಾರಾಗೈತಿ. ನಮ್ಮ ಕುಟುಂಬದಾಗಿಂದ ಒಬ್ಬ ವ್ಯಕ್ತಿ ಕಳ್ಕೊಂಡನಿ ಅಂತ ಹೇಳ್ಯಾರಿ ಸರ್. ಅವರು ವರ್ಷಾನು ಬರ್ತಡೇ ಮಾಡ್ತಾರೆ ನಮ್ಮ ತಮ್ಮರ. ಅವ್ರ ಪಿಕ್ಚರ್ ರಿಲೀಸ್ ಆದ್ರೆ ಬ್ಯಾನರ್ ಹಾಕಿ ಎಲ್ಲ ಆಚರಿಸ್ತಾರೆ. ಕೇಕ್ ಅವ್ರ ಫೋಟೋ ಹಾಕಿ ಕೇಕನ್ನು ಮಾಡ್ತಾರೆ ಸರ್. ರಾತ್ರಿ 12ವರೆಗೆ ಇದನ್ನ ಹಾಕಕ್ಕೆ ಹೋಗಿ ನಮ್ಮನೆ ಆಗಿರಿ ಸರ್. ಭಾಳ ಅನಾಹುತ ಆಗೈತ್ರಿ. ನಮ್ಮಪ್ಪ ನಮ್ಮೂರ ನಡು ನೀರು ಬಿಟ್ಟು ಹೋಗ್ಯಾನ್ರಿ ಸರ್. ಏನು ಹೇಳಿದ್ರಮ್ಮ? ಏನು ಭರವಸೆ ಕೊಟ್ಟರು? ನಿಮ್ಮ ಆರೋಗ್ಯ ಅದನ್ನೆಲ್ಲ ಕಾಯ್ಕೊಂತ ಇರ್ರಿ ಅಂತ ಹೇಳಿದ್ರು. ಆದ್ರೆ ಭಾಳ ಅನಾಹುತ ಆಗೈತ್ರಿ ನಮ್ಗೆ ಎಲ್ಲ. ಆ ವೈದ್ಯರು ಭಾಳ ಖುಷಿ ಪಡ್ತಿದ್ರಿ, ಇರ್ಬೇಕಿದ್ರಿ ಟೈಮ್ ಹನುಮಂತ. ನಮ್ಮ ತಮ್ಮ ಬರ್ಬೇಕತ್ರಿ ಸರ. ನಮ್ಮ ತಮ್ಮನ ನೋಡ್ತಿದ್ರಿ ಸರ. ಯಶ್ ನಮ್ಮ ತಮ್ಮ ನೋಡ್ತಿದ್ರಿ ಸರ. ಯಾಕಂದ್ರೆ ಯಶ್ ಅಂದ್ರೆ ಅಷ್ಟು ಅಭಿಮಾನ ರೀ ನಮ್ಮ ತಮ್ಮ. ಅಪ್ಪಟ ಅಭಿಮಾನ ರೀ ಸರ. ವರ್ಷ ಮಾಡ್ತಾನೆ ಸರ. ಈ ವರ್ಷ ಬರ್ತಡೇಕ್ಕೆ ಜನವರಿ 1 ನಮ್ಮ ತಮ್ಮನ ಬರ್ತಡೇ ಸರ. ನಾವು ಬರ್ತಡೇ ಮಾಡೇನ್ರಿ ಸರ. ನಾನು ಎಷ್ಟು ಬರ್ತಡೇ ಐತಿ ನೀರು ಅಂತ ನನಗೆ ಹೇಳಿದ್ರಿ ಸರ. ನಮ್ಮ ತಮ್ಮ ನನಗೆ ಇರೋಕ್ಕಾಗಲಿಲ್ಲ ರೀ. ಅವ್ರು ಬರ್ತಡೇ ಮಾಡಕ್ಕೆ ಹೋಗಿ ಮಾಡ್ಬೇಕ್ರಿ ಸರ. ಎಲ್ಲರಿಗೆ ಹೇಳ್ತೀವ್ರಿ, ಅಭಿಮಾನ ಏಟು ಆಟ ಮಾಡ್ಬೇಕ್ರಿ ಸರ. ಹಿಂಗೆ ಮಾಡಿ ನಮ್ಮಂತ ನಡು ನೀರ ಬಿಟ್ಟು ಯಾರು ಕೇಳ್ಬೇಕ್ರಿ ಸರ. ಇದಿಷ್ಟು ಒಂದು ಕಡೆ ಮೃತರ ಕುಟುಂಬಸ್ಥರ ನೋವಿನ ಮಾತು. ಪ್ರತಿ ವರ್ಷ ಯಶ್ ಅವರ ಬರ್ತ್ಡೇಯನ್ನು ಸಾಕಷ್ಟು ಅದ್ದೂರಿಯಾಗಿ ನಮ್ಮ ಮಕ್ಕಳು ಆಚರಣೆ ಮಾಡ್ತಾಯಿದ್ರು. ಆದರೆ ಇಂಥ ಸಂದರ್ಭದಲ್ಲಿ ಅವರು ಇರಬೇಕಾಗಿತ್ತು. ಆದರೆ ಇಂಥ ದುಃಖದ ನೋವಿನ ಸಂದರ್ಭದಲ್ಲಿ ಯಶ್ ಅವರು ನಮ್ಮ ಮನೆಗೆ ಬರಬೇಕಾಯಿತು ಅಂತಕ್ಕಂಥ ಒಂದು ನೋವಿನ ಕಣ್ಣೀರಿನ ಮಾತುಗಳನ್ನು ಅವರ ಕುಟುಂಬಸ್ಥರು ಆಡ್ತಾ ಇರುವಂಥದ್ದು. ಒಟ್ಟಾರೆ ಯಶ್ ಅವರ ಭೇಟಿ ನಂತರ ನಮಗೆ ಸಾಂತ್ವನ ಹೇಳಿದ್ದಾರೆ. ಇದೇ ರೀತಿ ಅಭಿಮಾನಿಗಳು ಈ ರೀತಿ ಅಚಾತುರ್ಯಗಳನ್ನು ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗಬಾರ್ದು ಅಂತಕ್ಕಂಥ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಅಂತಕ್ಕಂಥ ನೋವಿನ ಮಾತುಗಳನ್ನು ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಗದಗ.